ವೀಕ್ಷಕರೇ, ಅದೃಷ್ಟವು ಒಂದು ಚಹಾ ಗ್ಲಾಸಿನಲ್ಲಿ ಅಡಗಿದೆ ಎಂದು ಎಂದಾದರೂ ಯೋಚಿಸಿದ್ದರೇನೋ? ಮುಂಜಾನೆಯ ಸುಮಾರು 9:30 ಗಂಟೆಯ ಸಮಯವಾಗಿತ್ತು. ಮಹಾರಾಷ್ಟ್ರದ ಒಂದು ಚಿಕ್ಕ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ಸಾಧಾರಣ ಯುವಕನು ಮೂಲೆಯಲ್ಲಿ ನಿಂತಿದ್ದನು. ಅವನ ಹೆಸರು ಆರವ್. ಒಂದು ಚಿಕ್ಕ ಚಹಾದ ಅಂಗಡಿಯಲ್ಲಿ ಪ್ರಯಾಣಿಕರಿಗೆ ಚಹಾ ಕುಡಿಸುತ್ತಿದ್ದನು. ಅವನ ನಗುವಿನಲ್ಲಿ ಒಂದು ಬೇರೆಯದ್ದೇ ತನ್ನತನವಿತ್ತು. ಅವನ ಆ ಒಂದು ನಗು ಸೋತ ಜೀವಗಳಿಗೆ ಒಂದು ಕ್ಷಣ ಬದುಕಲು ಶಕ್ತಿಯನ್ನು ನೀಡುತ್ತಿತ್ತು. ಅಷ್ಟರಲ್ಲಿ ಸ್ಟೇಷನ್ ಹೊರಗಡೆ ಒಂದು ಹೊಳೆಯುವ ಕಾರು ಬಂದು ನಿಂತಿತು. ಅದರಿಂದ ಒಂದು ಸುಂದರವಾದ ಹುಡುಗಿ ಇಳಿದಳು. ಅವಳ ಹೆಸರು ಅನ್ವಿ. ಅವಳು ನೋಡಲು ಯಾವುದೇ ಫಿಲಂ ಹೀರೋಯಿನ್ಗಿಂತ ಕಡಿಮೆಯೇನೂ ಇರಲಿಲ್ಲ. ಅವಳು ನಿಧಾನವಾಗಿ ನಡೆಯುತ್ತಾ ಆರವ್ನ ಚಹಾದ ಪೆಟ್ಟಿಗೆಯ ಬಳಿ ಬಂದಳು. ಮೊದಲು ಸ್ವಲ್ಪ ಹೊತ್ತು ಅವನನ್ನೇ ದಿಟ್ಟಿಸಿ ನೋಡತೊಡಗಿದಳು. ನಂತರ ಸ್ವಲ್ಪ ಮುಗುಳ್ನಗುತ್ತಾ ಹೇಳಿದಳು, "ಒಂದು ಕಪ್ ಚಹಾ ದೊರೆಯುವುದೇ?" ಆರವ್ನು ಕೂಡ ತುಂಬ ಪ್ರಾಮಾಣಿಕತೆಯಿಂದ ಚಹಾವನ್ನು ಸರ್ವ್ ಮಾಡಿದನು. ಮೊದಲ ಗುಟುಕು ಚಹಾವನ್ನು ಏರುತ್ತಿದ್ದಂತೆ ಅವಳ ಮುಖದಲ್ಲಿ ಮಂದಹಾಸ ಮೂಡಿತು. ಚಹಾ ಕುಡಿಯುತ್ತಾ ಅವಳು ಆರವ್ನ ಜೊತೆ ಮಾತನಾಡತೊಡಗಿದಳು. ಚಹಾ ಕುಡಿಯುತ್ತಾ ನಗುತ್ತಾ ಯಾವುದೋ ರಾಜಕುಮಾರಿ ಸಾಮಾನ್ಯ ಜೀವನಕ್ಕೆ ಕಾಲಿಟ್ಟಿದ್ದಾಳೆ ಎನ್ನುವಂತೆ ತೋರುತ್ತಿತ್ತು. ಆದರೆ ಚಹಾ ಕುಡಿದ ನಂತರ ಅವಳು ಹೇಳಿದ ಮಾತನ್ನು ಕೇಳಿ ಎಲ್ಲರೂ ನಿಬ್ಬೆರಗಾಗಿ ಹೋದರು. ಈ ಮಾತಿನಿಂದ ಆರವ್ನು ಒಮ್ಮೆ ಬೆಚ್ಚಿಬಿದ್ದನು. ಅವಳು ಹೇಳಿದಳು, "ನೀನು ನನ್ನನ್ನು ಮದುವೆಯಾಗುತ್ತೀಯಾ?" ಆರವ್ ಆಶ್ಚರ್ಯಚಕಿತನಾದನು. ಅವನಿಗೆ ಉಸಿರು ಕಟ್ಟಿದಂತಾಯಿತು. ಆರವ್ ಯೋಚಿಸಿದನು. ಅವನಿಗೆ ನಂಬಲು ಕೂಡ ಸಾಧ್ಯವಾಗಲಿಲ್ಲ. ಇಷ್ಟೊಂದು ಶ್ರೀಮಂತ ಸುಂದರವಾದ ಹುಡುಗಿ ಒಬ್ಬ ಸಾಮಾನ್ಯ ಚಹಾ ಮಾರುವವನೊಂದಿಗೆ ಈ ರೀತಿ ಪ್ರಶ್ನೆಯನ್ನು ಕೇಳಲು ಸಾಧ್ಯವೇ? ಇದೊಂದು ಸವಾಲಾಗಿರಲಿಲ್ಲ, ಇದೊಂದು ಸತ್ಯ ಘಟನೆಯ ಕಥೆಯಾಗಿತ್ತು. ಇದರ ಪರಿಣಾಮವೇನಾಗುತ್ತದೆ ಎಂದು ಏನೂ ಅರಿಯದ ಮುಗ್ಧ ಬಾಲಕ ಆರವನಿಗೆ ಗೊತ್ತಿರಲಿಲ್ಲ. ಏಕೆಂದರೆ ಈ ಕಥೆಯಲ್ಲಿ ಮುಂದೆ ನಡೆಯುವ ಘಟನೆಯನ್ನು ಕೇಳಿ ನೀವು ದಂಗಾಗಿ ಹೋಗುವಿರಿ. ಇಡೀ ಕಥೆಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಜೊತೆಗೆ ವಿಡಿಯೋ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಹಾಗೂ ನಿಮ್ಮ ಊರಿನ ಹೆಸರನ್ನು ಅವಶ್ಯಕವಾಗಿ ಬರೆಯಿರಿ. ಆರವ್ನ ಜನ್ಮ ಉತ್ತರ ಪ್ರದೇಶ ಬಳಿಯ ಜಿಲ್ಲೆಯ ಒಂದು ಊರಿನಲ್ಲಿ ಆಗಿತ್ತು. ಅವರ ಪರಿವಾರವು ತುಂಬ ಸಾಧಾರಣವಾಗಿತ್ತು. ಅಮ್ಮ, ಅಪ್ಪ ಮತ್ತು ಒಬ್ಬಳು ತಂಗಿ ಇದ್ದರು. ಅವರ ಬಳಿ ಹಣದ ಕೊರತೆ ಇದ್ದರೂ ಪ್ರೀತಿ ಮತ್ತು ಖುಷಿಗೆ ತೊಂದರೆ ಇರಲಿಲ್ಲ. ಅವರ ಮನೆಯಲ್ಲಿ ಪ್ರೀತಿಯಾಗಲಿ ಖುಷಿಯಾಗಲಿ ಎಂದಿಗೂ ಖಾಲಿಯಾಗುತ್ತಿರಲಿಲ್ಲ. ಆರವ್ನು ಬಾಲ್ಯದಿಂದಲೇ ಓದಿನಲ್ಲಿ ಜಾಣನಾಗಿದ್ದನು. ಆದರೆ ಬಡತನದ ಪರಿಸ್ಥಿತಿಯು ಅವನನ್ನು ಪ್ರೌಢನಾಗುವುದಕ್ಕಿಂತ ಮೊದಲೇ ಅವನನ್ನು ದೊಡ್ಡವನಾಗಿ ಮಾಡಿತು. ಸ್ಕೂಲ್ನ ಓದು ಮುಗಿಸಿ ನಂತರ ತನ್ನ ತಂದೆಯ ಜೊತೆಗೆ ಕೂಲಿ ಕೆಲಸ ಮಾಡಲು ಶುರು ಮಾಡಿದ. ಮನೆಯಲ್ಲಿ ಅಮ್ಮನ ಪ್ರೀತಿ, ತಂಗಿಯ ನಗು, ಅಮ್ಮನ ಮಮತೆ ಅವನ ಅತಿ ದೊಡ್ಡ ಆಸ್ತಿಯಾಗಿತ್ತು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಒಂದು ದಿನ ಆಕಸ್ಮಿಕವಾಗಿ ಆರವ್ನ ತಂದೆಯ ಸಾವಾಯಿತು. ಆ ಒಂದು ಘಟನೆಯಿಂದ ಇಡೀ ಮನೆಯ ಚಿತ್ರಣವೇ ಬದಲಾಯಿತು. 17 ವರ್ಷ ವಯಸ್ಸಿನ ಆರವ್ ಈಗ ಮನೆಯ ಆಸರೆಯಾಗಿದ್ದನು. ತಂಗಿ ಓದು, ಅಮ್ಮನ ಔಷಧಿ ಖರ್ಚು, ಮನೆಯ ಖರ್ಚು ವೆಚ್ಚ ಎಲ್ಲವೂ ಅವನ ಎಲೆ ಹೆಗಲಿನ ಮೇಲೆ ಬಿತ್ತು. ಅವನ ತಂದೆಯ ಸಾವಿನ ನಂತರ ಅವನ ಪ್ರಪಂಚವೇ ನಿಂತಂತಾಯಿತು. ಅಮ್ಮನ ಮಮತೆಯ ಕಣ್ಣುಗಳಲ್ಲಿ ಈಗ ಕೇವಲ ಚಿಂತೆ ಕಾಡತೊಡಗಿತು. ಅವನ ತಂಗಿಯ ನಗು ಮಾಯವಾಗಿ ಹೋಗಿತ್ತು. ಬೆಳಗ್ಗೆ ಎದ್ದಾಗ ಸವಾಲುಗಳು ಎದುರಾಗುತ್ತಿದ್ದವು. ಈಗೇನಾಗುತ್ತದೆ, ಮುಂದೇನು ಮಾಡಬೇಕು ಎಂಬ ಇತ್ಯಾದಿ ಪ್ರಶ್ನೆಗಳು ಅವನನ್ನು ಕಾಡುತ್ತಿದ್ದವು. ಒಂದು ದಿನ ಆರವ್ ತನ್ನ ಮನೆಯಂಗಳದಲ್ಲಿ ಕುಳಿತುಕೊಂಡಿದ್ದನು. ಅವನ ಕೈಯಲ್ಲಿ ಒಂದು ಹಳೆಯ ಜೋಳಿಗೆ ಇತ್ತು. ಮನಸ್ಸಿನಲ್ಲಿ 1,000 ಪ್ರಶ್ನೆಗಳು ಎದ್ದಿದ್ದವು. ಆಗ ಅವನಿಗೆ ನೆನಪಾಯಿತು. ಅವನ ಶಾಲೆಯ ಗೆಳೆಯ ರಾಹುಲ್, ಅವನ ತಂದೆ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದರು. ರಾಹುಲ್ ಆಗಾಗ ಹೇಳುತ್ತಿದ್ದನು, ಮುಂಬೈಗೆ ಹೋಗಿ ಕಷ್ಟಪಟ್ಟರೆ ತುಂಬ ಹಣವನ್ನು ಸಂಪಾದಿಸಬಹುದು. ಯಾವಾಗಲೂ ಹೀಗೆ ಹೇಳುತ್ತಿದ್ದನು. ಮತ್ತಿನ್ನೇನು? ತಕ್ಷಣ ಅವನು ತನ್ನ ಅಮ್ಮನ ಬಳಿಗೆ ಹೋದನು. ಮತ್ತೆ ಹೇಳಿದನು, "ಅಮ್ಮ, ನಾನು ಮುಂಬೈಗೆ ಹೋಗಬೇಕು. ಒಳ್ಳೆಯ ಕೆಲಸ ಸಿಕ್ಕರೆ ತಂಗಿಯ ಓದನ್ನು ಕೂಡ ಪೂರ್ಣಗೊಳಿಸುತ್ತೇನೆ ಮತ್ತು ಅವಳ ಮದುವೆಯನ್ನು ಕೂಡ ವಿಜೃಂಭಣೆಯಿಂದ ಮಾಡುತ್ತೇನೆ." ಅಮ್ಮ ಮೊದಲು ಸುಮ್ಮನಾದಳು. ಆದರೆ ಅಮ್ಮನಿಗೆ ಮೊದಲೇ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳ ಕಣ್ಣಿಂದ ಹೊರಬರುತ್ತಿರುವ ಕಣ್ಣೀರು ನಿಲ್ಲುವ ಹಾಗೆ ಕಾಣಲಿಲ್ಲ. ನನ್ನ ಪ್ರೀತಿಯ ಮುದ್ದು ಮಗನನ್ನು ಆ ಅಪರಿಚಿತ ಪ್ರಪಂಚಕ್ಕೆ ಹೇಗೆ ಕಳಿಸಲಿ? ಆಗ ಆರವ್ನು ತನ್ನ ಜೋಳಿಗೆಯನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಾ ಹೇಳಿದನು, "ಅಮ್ಮ, ನಾನು ಇಲ್ಲಿಯೇ ಉಳಿದರೆ ನಾವೆಲ್ಲರೂ ಬೀದಿಗೆ ಬರುತ್ತೇವೆ. ಒಂದು ವೇಳೆ ನಾನು ಅಲ್ಲಿಗೆ ಹೊರಟು ಹೋದರೆ ಬಹುಶಃ ನಾವು ಮೇಲೆದ್ದು ಬರಬಹುದು." ಆಗ ಅವರ ಅಮ್ಮನು ನಡುಗುತ್ತಿರುವ ಕೈಗಳಿಂದ ತಲೆಯನ್ನು ಆಡಿಸಿದಳು ಮತ್ತು ಆಶೀರ್ವಾದ ನೀಡುತ್ತಾ ಹೇಳಿದಳು, "ಹೋಗು ಮಗನೇ, ನಿನಗೆ ಆ ದೇವರ ಆಶೀರ್ವಾದ ಯಾವತ್ತೂ ಇದೆ." ಮಾರನೇ ದಿನ ಒಂದು ಹರಿದು ಹೋದ ಹಳೆಯ ಜೋಳಿಗೆಯಲ್ಲಿ 2 ಜೋಡಿ ಬಟ್ಟೆಗಳನ್ನು ಇಟ್ಟನು. ಅಮ್ಮನ ಕೈಯಿಂದ ಚಿಕ್ಕ ಪ್ರಸಾದದ ಪೊಟ್ಟಣವನ್ನು ತೆಗೆದುಕೊಂಡನು ಮತ್ತು ಒದ್ದೆಯಾದ ಕಣ್ಣುಗಳಿಂದ ತನ್ನ ಹಳ್ಳಿಯನ್ನು ನೋಡುತ್ತಾ ಮುಂಬೈ ಕಡೆಗೆ ಹೊರಟನು. ಕನಸಿನ ನಗರ ಮುಂಬೈನ ಕಡೆಗೆ ಪ್ರತಿಯೊಬ್ಬರು ತಮ್ಮ ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತು ಬರುತ್ತಾರೆ. ಆದರೆ ಯಾರು ಆಗುತ್ತಾರೆಂದು ಯಾರೂ ಎದೆಗುಂದದೆ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅವರು ತಮ್ಮ ಜೀವನದಲ್ಲಿ ಗೆಲುವನ್ನು ಸಾಧಿಸುತ್ತಾರೆ.
ರೈಲ್ವೆ ಸ್ಟೇಷನ್ನಲ್ಲಿ ಆರವನು ತನ್ನ ಹೆಜ್ಜೆಯನ್ನು ಇಡುತ್ತಿದ್ದಂತೆ ತಾನೂ ಒಂದು ಬೇರೆ ಪ್ರಪಂಚಕ್ಕೆ ಬಂದು ತಲುಪಿದ್ದೇನೆ ಎಂದು ಅವನಿಗೆ ಭಾಸವಾಯಿತು. ಅಲ್ಲಿನ ಜನಜಂಗುಳಿ, ಗದ್ದಲ, ವಾಹನಗಳ ಓಡಾಟ, ಬಹುಮಟ್ಟಿಗೆ ಎತ್ತರವಾದ ಕಟ್ಟಡಗಳು, ಹೀಗೆ ಪ್ರತಿಯೊಂದು ಮುಖವೂ ತನ್ನದೇ ಆದ ಲೋಕದಲ್ಲಿ ಮುಳುಗಿತ್ತು. ರಾಹುಲನ ತಂದೆಯು ಅವನನ್ನು ಸ್ಟೇಷನ್ನಿಂದ ಪಿಕಪ್ ಮಾಡಿದನು ಮತ್ತು ಒಂದು ವರ್ಕ್ಶಾಪ್ಗೆ ಕರೆದುಕೊಂಡು ಹೋಗಿಬಿಟ್ಟ. ಕೆಲಸ ತುಂಬ ಕಠಿಣವಾಗಿತ್ತು. ತುಂಬ ಹೊತ್ತಿನವರೆಗೆ ಅಲ್ಲಿ ನಿಂತುಕೊಳ್ಳಬೇಕಾಗಿತ್ತು. ಕೈಗಳಲ್ಲಿ ಬೊಕ್ಕೆಗಳು ಏಳುತ್ತಿದ್ದವು. ಆದರೆ ಆರವನಿಗೆ ತನ್ನ ಕನಸುಗಳು ಪೂರ್ಣಗೊಳಿಸಬೇಕಾಗಿತ್ತು. ಅವನು ಇಡೀ ದಿನ ವರ್ಕ್ಶಾಪ್ನಲ್ಲಿ ಬೆವರನ್ನು ಹರಿಸಿದನು ಮತ್ತು ರಾತ್ರಿ ಸ್ಟೇಷನ್ನಲ್ಲಿ ಒಂದು ಚಿಕ್ಕ ಚಾಯ್ ಪೆಟ್ಟಿಗೆ ಅಂಗಡಿ ಬಳಿ ಒಬ್ಬ ಮುದುಕ ಮಾಧವ್ ಬಾಬಾ ಅವರ ಬಳಿ ಸಹಾಯಕ್ಕಾಗಿ ಕೆಲಸ ಮಾಡಲು ಶುರು ಮಾಡಿದನು. ಮಾಧವ್ ಬಾಬಾ ಅವರ ಟೈಮ್ ಕೂಡ ಸರಿಯಾಗಿರಲಿಲ್ಲ. ಅವರು ಒಬ್ಬಂಟಿಯಾಗಿದ್ದರು. ಬೇರೆ ಯಾರೂ ಅವರಿಗೆ ಆಸರೆಯಾಗಿರಲಿಲ್ಲ. ಒಂದು ಚಿಕ್ಕ ಪೆಟ್ಟಿಗೆ ಚಹಾ ಅಂಗಡಿಯನ್ನು ಆಸರೆಯಾಗಿಟ್ಟುಕೊಂಡು ಅವರು ಬದುಕುತ್ತಿದ್ದರು. ಆರವನ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ನೋಡಿ ಅವರು ಅವನನ್ನು ತಮ್ಮ ಬಳಿ ಕೆಲಸಕ್ಕೆ ಇಟ್ಟುಕೊಂಡರು ಮತ್ತು ಹೇಳುತ್ತಿದ್ದರು, ಮಗ, ನೀನು ನನಗೆ ಆಸರೆಯಾಗು. ನೀನು ನನಗೆ ಆಸರೆಯಾದರೆ ಈ ಅಂಗಡಿಯು ನಿನ್ನದೇ. ಇದರ ಲಾಭವೆಲ್ಲವೂ ನಿನ್ನದೇ. ಹೀಗೆ ದಿನಗಳು ಕಳೆಯತೊಡಗಿದವು. ಆರವನು ಎರಡು ಕಡೆಗೆ ತುಂಬ ಕಷ್ಟಪಟ್ಟು ನಿಯತ್ತಿಂದ ಕೆಲಸ ಮಾಡಿದನು. ಕೆಲವೇ ತಿಂಗಳುಗಳಲ್ಲಿ ತನ್ನ ಹಳ್ಳಿಗೆ ಹಣವನ್ನು ಕಳಿಸಲು ಶುರು ಮಾಡಿದನು. ಏಕೆಂದರೆ ತನ್ನ ಅಮ್ಮ ಹಣಕ್ಕಾಗಿ ಪರದಾಡಿ ಬೇರೆ ಕಡೆ ಕೂಲಿ ಕೆಲಸ ಮಾಡಬಾರದು ಮತ್ತು ತಂಗಿಯ ಮದುವೆಯನ್ನು ಒಂದು ಒಳ್ಳೆಯ ಮನೆತನದೊಂದಿಗೆ ಮಾಡಲು ಸಾಧ್ಯವಾಗಬೇಕು ಎಂದು ಅಂದುಕೊಂಡನು. ಅನಂತರ ಒಂದು ದಿನ ಹಳ್ಳಿಯಿಂದ ಒಂದು ಪತ್ರ ಬಂದಿತ್ತು. ಅದರಲ್ಲಿ ಹೀಗೆ ಬರೆದಿತ್ತು, ನಿನ್ನ ತಂಗಿ ಪ್ರಿಯಾಂಕಳಿಗೆ ಒಳ್ಳೆಯ ಸಂಬಂಧ ಕೂಡಿ ಬಂದಿದೆ. ಇದನ್ನು ಕೇಳಿ ಆರವನ ಖುಷಿಗೆ ಪಾರವೇ ಇರಲಿಲ್ಲ. ಅವನು ತನ್ನ ಕಠಿಣ ಪರಿಶ್ರಮದಿಂದ ಸಂಪಾದಿಸಿದ ಎಲ್ಲ ಹಣವನ್ನು ಒಟ್ಟುಗೂಡಿಸಿದನು. ಚಹಾ ಮಾರಾಟ ಮಾಡಿ ಬಂದ ಲಾಭವನ್ನು ಕೂಡ ಒಟ್ಟುಗೂಡಿಸಿದನು. ಎಲ್ಲ ಹಣವನ್ನು ತೆಗೆದುಕೊಂಡು ಹಳ್ಳಿಗೆ ಬಂದನು. ಅಮ್ಮನ ಮುಖದಲ್ಲಿ ಮಂದಹಾಸ ಮೂಡಿಸಲು ಮತ್ತು ತನ್ನ ಪ್ರೀತಿಯ ತಂಗಿಯ ಕೈಗೆ ಮೆಹಂದಿಯನ್ನು ಹಚ್ಚಲು ಅವನು ತನ್ನ ಹಳ್ಳಿಗೆ ಮರಳಿ ಬಂದನು. ತಂಗಿಯ ಮದುವೆಯು ಬಹಳ ವಿಜೃಂಭಣೆಯಿಂದ ನಡೆಯಿತು. ಹಳ್ಳಿ ಮುಖ ವಿಸ್ಮಿತವಾಗಿ ನೋಡುತ್ತಿತ್ತು. ಇವನು ಅದೇ ಆರವನಾಗಿದ್ದನು. ಈ ಮೊದಲು ಆರವನ ಕುಟುಂಬ ನಿರ್ಗತಿಕವಾಗಿತ್ತು. ಈಗ ಅಮ್ಮ ಮತ್ತು ಮಗ ಇಬ್ಬರು ಸೇರಿ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿದರು. ಆದರೆ ಮದುವೆ ಎಲ್ಲ ಮುಗಿದ ಮೇಲೆ ಆರವನಿಗೆ ಅರಿವಾಯಿತು, ಈಗ ಹಳ್ಳಿಯಲ್ಲಿ ಅವನಿಗೆ ಉಳಿಯಲು ಮನಸ್ಸಾಗುತ್ತಿರಲಿಲ್ಲ. ಈಗ ಅವನಿಗೆ ಅದೇ ಕೂಗು ಕರೆಯತೊಡಗಿತು. ಮುಂಬೈ ಮತ್ತೆ ಕೈಬೀಸಿ ಕರೆತೊಡಗಿತ್ತು. ಮುಂಬೈನ ಜನಜಂಗುಳಿ, ಚಹಾದ ಸುವಾಸನೆ, ಮಾಧವ್ ಬಾಬನ ಮಂದಹಾಸ. ಅವನು ತನ್ನ ಅಮ್ಮನ ಕಾಲಿಗೆ ಬಿದ್ದು ಹೇಳಿದನು, ಅಮ್ಮ, ನನಗೆ ಅಪ್ಪಣೆ ಕೊಡು. ನನ್ನ ಕನಸನ್ನು ನನಸಾಗಿಸಲು ಅವಕಾಶ ಮಾಡಿಕೊಡು. ಅಮ್ಮನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಮಗನಿಗೆ ಆಶೀರ್ವಾದ ಮಾಡುತ್ತಾ ಹೇಳಿದರು, ಹೋಗು ಮಗನೇ, ನಿನ್ನ ಹೆಸರಿನ ಪತಾಕೆಯನ್ನು ಹಾರಿಸು. ಜಯದ ನಗೆ ಬೀರು. ಯಾವಾಗಲೂ ಭಗವಂತ ನಿನ್ನ ಜೊತೆಗೆ ಇರುತ್ತಾನೆ. ಮತ್ತು ಈ ಬಾರಿ ಆರವನು ಒಂದು ನಿರ್ಧಾರಕ್ಕೆ ಬಂದಿದ್ದನು. ಮುಂಬೈಗೆ ಮರಳಿದ ನಂತರ ಈಗ ಆರವನು ತನ್ನ ಇಡೀ ಗಮನವನ್ನು ಮುಂಬೈನ ಮಾಧವ್ ಬಾಬಾ ಅವರ ಚಹಾದ ಅಂಗಡಿಯ ಕಡೆ ಗಮನವಿಟ್ಟನು. ಅವನು ದಿನವಿಡೀ ನಿಯತ್ತಿನಿಂದ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡುತ್ತಿದ್ದನು. ಗ್ರಾಹಕರಿಗೆ ಚಹಾ ಮಾಡಿ ಕುಡಿಸುತ್ತಿದ್ದನು. ರಾತ್ರಿ ಅಂಗಡಿಯ ಎಲ್ಲ ಲೆಕ್ಕಾಚಾರವನ್ನು ತಾನೇ ಸ್ವತಃ ಮಾಡಿಕೊಳ್ಳುತ್ತಿದ್ದನು. ಈಗ ಈ ಅಂಗಡಿಯು ಅವನದ್ದಾಗಿತ್ತು. ಬಾಬನು ಅಂಗಡಿಯನ್ನು ನಿಸ್ವಾರ್ಥ ಭಾವದಿಂದ ಆರವನ ಸುಪರ್ದಿಗೆ ಒಪ್ಪಿಸಿದನು ಮತ್ತು ಆರವನು ಕೂಡ ಬಾಬನನ್ನು ತನ್ನ ತಂದೆಯಂತೆ ಒಪ್ಪಿಕೊಂಡು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತನು. ಈಗ ಆರವ ಜೀವನ ಒಂದು ಸರಳ ರೇಖೆಯಲ್ಲಿ ಸಾಗುತ್ತಿತ್ತು. ಸ್ವಚ್ಛವಾದ, ಸಾಧಾರಣವಾದ, ಮುಕ್ತ ಮನಸ್ಸಿನಿಂದ ಕೂಡಿರುವ ಚಿಕ್ಕ ಚಿಕ್ಕ ಕನಸುಗಳಲ್ಲಿ ಅವನು ಖುಷಿಯಾಗಿದ್ದನು. ತಾನೊಬ್ಬ ಒಳ್ಳೆಯ ಮಗನಾಗಬೇಕೆಂಬುದು ಅವನ ಆಸೆಯಾಗಿತ್ತು ಮತ್ತು ತನ್ನ ತಾಯಿಗಾಗಿ ಒಂದು ಚಿಕ್ಕ ಪ್ರಪಂಚವನ್ನು ನಿರ್ಮಾಣ ಮಾಡಬೇಕೆಂದುಕೊಂಡಿದ್ದನು. ಆದರೆ ಅವನ ವಿಧಿ ಬರಹವೇ ಬೇರೆಯಾಗಿತ್ತು. ಒಂದು ದಿನ ಶ್ರಾವಣ ಮಾಸದ ಮೊದಲ ದಿನಗಳಲ್ಲಿ ಸುರಿದ ಮಳೆಯಿಂದ ಇಡೀ ಸ್ಟೇಷನ್ ತೊಯ್ದು ಹೋಗಿತ್ತು. ಹರಿಯುತ್ತಿರುವ ಮಳೆಯ ನೀರು ಪ್ಲಾಟ್ಫಾರ್ಮ್ನಲ್ಲಿ ಆ ಕಡೆ ಈ ಕಡೆ ಹರಿದಾಡುತ್ತಿತ್ತು ಮತ್ತು ಆರವು ಸುರಿಯುತ್ತಿರುವ ಮಳೆಯಲ್ಲಿ ನೆನೆಯುತ್ತಾ ತನ್ನ ಚಹಾ ಪೆಟ್ಟಿಗೆ ಅಂಗಡಿಯ ಸಾಮಾನುಗಳನ್ನು ಮಳೆಯಲ್ಲಿ ನೆನೆಯದಂತೆ ಮುಚ್ಚಿಡುತ್ತಿದ್ದನು. ಈ ಗಡಿಬಿಡಿಯಲ್ಲಿ ಆಕಸ್ಮಿಕವಾಗಿ ಅವನ ದೃಷ್ಟಿ ಒಂದು ಹುಡುಗಿಯ ಮೇಲೆ ಬಿತ್ತು. ಒಬ್ಬಂಟಿಯಾಗಿ ಮಳೆಯಲ್ಲಿ ನೆನೆಯುತ್ತಾ ನಡೆದು ಬರುತ್ತಿದ್ದಳು. ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಗಾಬರಿ ಇತ್ತು ಮತ್ತು ಕಣ್ಣಿನಲ್ಲಿ ಒಂದು ಆಳವಾದ ಉದಾಸೀನತೆ ಇತ್ತು. ಆ ಹುಡುಗಿ ಬೇರೆ ಯಾರೂ ಆಗಿರಲಿಲ್ಲ, ಅದೇ ಅನ್ವಿಯಾಗಿದ್ದಳು. ಇಂದು ನಾವು ಅವಳ ಕಥೆಯನ್ನು ಕೇಳುತ್ತಿದ್ದೆವು. ಆರವನಿಗೆ ಅರ್ಥವಾಗುವುದಕ್ಕಿಂತ ಮೊದಲೇ ಅನ್ವಿ ಕಾಳು ಜಾರಿದಂತಾಗಿ ತನ್ನ ಬ್ಯಾಲೆನ್ಸ್ ತಪ್ಪಿ ಹೋದಳು. ಆಕಸ್ಮಿಕವಾಗಿ ಅವಳು ಪ್ಲಾಟ್ಫಾರ್ಮ್ನಲ್ಲಿ ಬಿದ್ದು ಹೋದಳು. ಆ ಜನಜಂಗುಳಿಯ ಪಟ್ಟಣದಲ್ಲಿ ಸಾವಿರಾರು ಕಣ್ಣುಗಳು ಅವಳ ಬೀಳುತ್ತಿರುವುದನ್ನು ನೋಡುತ್ತಿದ್ದರು. ಆದರೆ ಯಾರೂ ಕೂಡ ಅವಳಿಗೆ ಸಹಾಯ ಮಾಡುವ ಪರಿಸ್ಥಿತಿ ತೋರಲಿಲ್ಲ. ಆದರೆ ಆರವನ ಮನಸ್ಸು ತಡೆಯಲಿಲ್ಲ. ಅವನು ಅಮ್ಮನು ಮನುಷ್ಯತ್ವದ ಪಾಠವನ್ನು ಹೇಳಿದನು ಮತ್ತು ತಂದೆಯ ಕಷ್ಟದಲ್ಲಿರುವಾಗ ಸಹಾಯ ಮಾಡುವುದನ್ನು ಕಲಿಸಿದ್ದನು. ಅವನು ಒಂದು ಕ್ಷಣವೂ ಕೂಡ ನಿಲ್ಲಲಿಲ್ಲ. ಪೂರ್ತಿ ಶಕ್ತಿಯೊಂದಿಗೆ ಅವನು ಓಡಾಡಿ ಬಂದನು. ಅನ್ವಿಯನ್ನು ತನ್ನ ಬಾಹುಗಳಲ್ಲಿ ಎತ್ತಿಕೊಂಡನು. ಅವಳ ದೇಹ ಸ್ವಲ್ಪ ನಡುಗುತ್ತಿತ್ತು. ಅವಳ ತುಟಿಗಳು ಕಪ್ಪಾಗಿದ್ದವು. ಆಗ ಆರವನು ಹತ್ತಿರದಲ್ಲಿ ನಿಂತ ಕೆಲವರಲ್ಲಿ ಸಹಾಯ ಕೇಳಿದನು.
ಆದರೆ ಪ್ರತಿಯೊಬ್ಬರೂ ತಮಗೆ ಸಂಬಂಧ ಇಲ್ಲದವರಂತೆ ಮೂಗು ಮುರಿದು ಅಲ್ಲಿಂದ ಹೊರಟು ಹೋದರು. ಒಬ್ಬೊಬ್ಬರಿಗೆ ತಮ್ಮ ಜೇಬು ಒದ್ದೆ ಆಗಬಹುದೆಂದು ಕಾಳಜಿ ಇತ್ತು, ಒಬ್ಬೊಬ್ಬರಿಗೆ ತಾವು ಕಾಯಿಲೆ ಬೀಳಬಹುದೆಂಬ ಹೆದರಿಕೆ ಇತ್ತು. ಆದರೂ ಆರವ್ ಸೋಲಪ್ಪಿಕೊಳ್ಳಲಿಲ್ಲ. ಒದ್ದೆಯಾದ ಬಟ್ಟೆಗಳಿಂದ ನಡುಗುತ್ತಿರುವ ಕೈಗಳಿಂದ ಒಂದು ಆಟೋಗೆ ಕೈಚಾಚಿದನು ಮತ್ತು ನೇರವಾಗಿ ಹತ್ತಿರದಲ್ಲೇ ಇರುವ ಒಂದು ಚಿಕ್ಕ ಹಾಸ್ಪಿಟಲ್ ಕಡೆಗೆ ದೌಡಾಯಿಸಿದನು. ಹಾಸ್ಪಿಟಲ್ನ ಡಾಕ್ಟರ್ ಅದಕ್ಕೂ ಮೊದಲು ಟ್ರೀಟ್ಮೆಂಟ್ ನೀಡಲು ಹಣ ಕಟ್ಟಬೇಕೆಂದು ಹೇಳಿದರು. ಆರವ್ನು ಒಂದು ಕ್ಷಣ ತಡ ಮಾಡದೆ ತನ್ನ ಜೇಬಿನಲ್ಲಿದ್ದ ಹಣವನ್ನು ಹೊರತೆಗೆದನು. ಆ ಹಣವನ್ನು ಅವನು ತನ್ನ ಅಮ್ಮನಿಗೆ ಈ ತಿಂಗಳು ಕೂಡಿಟ್ಟಿದ್ದನು. ಅವನಿಗೆ ಆ ಹುಡುಗಿಯ ಪ್ರಾಣವು ಹಣಕ್ಕಿಂತ ಹೆಚ್ಚಾಗಿತ್ತು. ಡಾಕ್ಟರ್ ಚಿಕಿತ್ಸೆಯನ್ನು ಶುರು ಮಾಡಿದರು. ಆರವ್ ಅಲ್ಲೇ ಕುಳಿತುಕೊಂಡಿದ್ದನು. ಅವನು ಒದ್ದೆಯಾಗಿದ್ದನು, ಆಯಾಸಗೊಂಡಿದ್ದನು. ಆದರೆ ಮನದಲ್ಲಿ ಆ ಹುಡುಗಿಯನ್ನು ರಕ್ಷಿಸು ಎಂದು ಕೇಳಿದನು. ಡಾಕ್ಟರ್ ಹೊರಗಡೆ ಬಂದರು. ಈಗ ಚಿಕಿತ್ಸೆ ಮಾಡುವ ಅವಶ್ಯಕತೆ ಇಲ್ಲ, ಹುಡುಗಿ ಅಪಾಯದಿಂದ ಪಾರಾಗಿದ್ದಾಳೆ. ಆಗ ಆರವ್ನು ಒಂದು ನೆಮ್ಮದಿಯ ನಿಟ್ಟುಸಿರು ಹೊರಹಾಕಿದನು. ಆಗ ಡಾಕ್ಟರ್ ಹೇಳಿದರು, ಈ ಹುಡುಗಿಯ ಹೆಸರು ಅನ್ವಿ. ಈ ಪಟ್ಟಣದ ಅತ್ಯಂತ ಶ್ರೀಮಂತ ವ್ಯಾಪಾರಿಯೊಬ್ಬರ ಮಗಳಾಗಿದ್ದಾರೆ. ಮಳೆಯನ್ನು ನೋಡಿದಾಗ ಅಥವಾ ಹೆಚ್ಚು ನೀರನ್ನು ನೋಡಿದಾಗ ಆಗಾಗ ಇವಳು ಈ ರೀತಿ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಅವಳ ಜೀವನದಲ್ಲಿ ನಡೆದ ಒಂದು ಹಳೆಯ ಘಟನೆಯು ಅವಳನ್ನು ಈ ರೀತಿ ಆಗುವಂತೆ ಛಿದ್ರ ಮಾಡಿತು. ಅಂದಿನಿಂದ ಇವಳಿಗೆ ಈ ರೀತಿಯ ಕಾಯಿಲೆ ಉಂಟಾಗಿದೆ. ಆರವ್ನು ಇದನ್ನೆಲ್ಲವನ್ನು ಸುಮ್ಮನೆ ಕೇಳಿಸಿಕೊಂಡನು ಮತ್ತು ಡಾಕ್ಟರಲ್ಲಿ ಕೈ ಜೋಡಿಸಿ ಹೇಳಿದನು, ಡಾಕ್ಟರ್ ಸಾಹೇಬರೇ, ಈಗ ನೀವು ಈ ಹುಡುಗಿಯನ್ನು ನೋಡಿಕೊಳ್ಳಿ, ನಾನು ಅಂಗಡಿಗೂ ಕೂಡ ಹೋಗಬೇಕು ಎಂದು ಹೇಳಿ ಆರವ್ನು ಯಾವುದೇ ಬಹುಮಾನಕ್ಕಾಗಿ ಕಾಯದೆ ಅಥವಾ ತನ್ನ ಗುರುತು ಪರಿಚಯವನ್ನು ಹೇಳಿಕೊಳ್ಳದೆ ತನ್ನ ಚಹಾದ ಅಂಗಡಿಯ ಕಡೆ ಹೊರಟನು. ಅವನಿಗೆ ತಾನು ಮಾಡಿದ ಉಪಕಾರಕ್ಕಾಗಿ ಪ್ರತಿಫಲವಾಗಲಿ, ಸುದ್ದಿಯಾಗಿರುವುದಾಗಲಿ ಅಥವಾ ದೊಡ್ಡ ವ್ಯಕ್ತಿಯ ಹೊಗಳಿಕೆಯಾಗಲಿ ಬೇಕಾಗಿರಲಿಲ್ಲ. ಅವನಿಗಾಗಿ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಉಳಿಸುವುದೇ ಎಲ್ಲದಕ್ಕಿಂತ ದೊಡ್ಡದಾಗಿತ್ತು. ಅತ್ತ ಹಾಸ್ಪಿಟಲಿನಲ್ಲಿ ಅನ್ವಿಗೆ ಪ್ರಜ್ಞೆ ಬಂದಾಗ ಎಲ್ಲಕ್ಕೂ ಮೊದಲು ಅವಳಿಗೆ ಅದೇ ಮಾತುಗಳು ಎಚ್ಚರವಾದವು. ಧೈರ್ಯಗೆಡಬೇಡ, ಎಲ್ಲವೂ ಸರಿಯಾಗುತ್ತದೆ ಎಂಬ ಮಾತುಗಳು ಅವಳ ಕಿವಿಯಲ್ಲಿ ಗುಡುಗುತ್ತಿದ್ದವು. ಆಗ ಅವಳಿಗೆ ಆ ಚಹಾ ಮಾರುವವನೇ ತನ್ನನ್ನು ರಕ್ಷಿಸಿದ್ದಾನೆ ಎಂದು ಅರ್ಥವಾಯಿತು. ಅವಳ ಕಣ್ಣಿಂದ ಕಣ್ಣೀರು ಸುರಿಯಿತು. ಅಂದಿನಿಂದ ಅವಳ ಹೃದಯದಲ್ಲಿ ಒಂದು ಹೇಳಿಕೊಳ್ಳಲಾಗದ ವೇದನೆ ಶುರುವಾಯಿತು. ಅದೇನೆಂದು ಅವಳಿಗೆ ಸ್ವತಃ ಅರ್ಥವಾಗಲಿಲ್ಲ ಅಥವಾ ಪ್ರಪಂಚ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲ. ಆ ದಿನದ ನಂತರ ಎಲ್ಲವೂ ಕನಸಿನಂತೆ ಭಾಸವಾಯಿತು. ಆಗ ಅನ್ವಿ ತನ್ನ ತಂದೆ ಪ್ರಶಾಂತ್ ಮೆಹ್ರಾನ ಬಳಿ ಎಲ್ಲವನ್ನು ಹೋಗಿ ಹೇಳಿದಳು. ಮೊದಲಂತೂ ಪ್ರಶಾಂತ್ ಅವರು ಅಚ್ಚರಿಗೊಂಡರು. ಅವರ ಒಬ್ಬಳೇ ಮಗಳು, ಅದು ಕೂಡ ಒಬ್ಬ ಚಹಾ ಮಾರುವವನೊಂದಿಗೆ ಮದುವೆ ಮಾಡಿಕೊಳ್ಳಲು ಬಯಸಿದ್ದಾಳೆ. ಆದರೆ ಅವರು ಯಾವಾಗ ಅನ್ವಿಯ ಕಣ್ಣುಗಳಲ್ಲಿ ನಿಜವಾದ ಪ್ರೀತಿಯನ್ನು ನೋಡಿದರು, ಆಗ ಅವರೇ ಸ್ವತಃ ಆರವ್ನನ್ನು ಭೇಟಿಯಾಗಿ ಅವನ ಪ್ರಾಮಾಣಿಕತೆ, ನಿಷ್ಠೆಯನ್ನು ಮತ್ತು ಕಠಿಣ ಪರಿಶ್ರಮವನ್ನು ತಮ್ಮ ಕಣ್ಣಾರೆ ನೋಡಿದರು. ತಕ್ಷಣ ಅವರು ತಲೆಯನ್ನು ಬಗ್ಗಿಸಿ ಭಗವಂತನಿಗೆ ಧನ್ಯವಾದ ಹೇಳಿದರು. ಕನಿಷ್ಠವೆಂದರೂ ತನ್ನ ಮಗಳಿಗಾಗಿ ಒಬ್ಬ ಹೃದಯವಂತ ಸಿಕ್ಕಿದ್ದಾನೆ. ಪ್ರಶಾಂತ್ ಅವರು ಯಾವುದೇ ವಿರೋಧವನ್ನು ವ್ಯಕ್ತಪಡಿಸದೆ ತಕ್ಷಣ ಅನ್ವಿ ಹಾಗೂ ಆರವ್ನ ಸಂಬಂಧ ಒಪ್ಪಿಗೆ ಸೂಚಿಸಿದರು. ಅವರು ಅನ್ವಿಯಲ್ಲಿ ಹೇಳಿದರು, ಒಂದು ವೇಳೆ ಆರವ್ ನಿನ್ನನ್ನು ಖುಷಿಯಾಗಿ ಇಡುತ್ತಾನೆ ಎಂದರೆ ನೀನು ಅವನೊಂದಿಗೆ ಖುಷಿಯಾಗುತ್ತೀಯ ಎಂದು ನನಗೆ ಇದಕ್ಕಿಂತಲೂ ದೊಡ್ಡ ಆಸ್ತಿ ಅಂತಸ್ತು ಯಾವುದಿದೆ. ಇತ್ತ ಕಡೆ ಆರವ್ನ ಅಮ್ಮನಿಗೆ ಈ ವಿಷಯ ತಿಳಿದಾಗ ಅವರ ಕಣ್ಣಿಂದ ಖುಷಿಯ ನೀರು ಹರಿಯತೊಡಗಿತು. ಅದು ದುಃಖದ ಕಣ್ಣೀರಾಗಿರಲಿಲ್ಲ, ಖುಷಿಯ ಕಣ್ಣೀರಾಗಿತ್ತು. ತನ್ನ ಮಗನ ಅದೃಷ್ಟಕ್ಕೆ ಅವಳು ಕುಣಿಯಾಗತೊಡಗಿದಳು. ಅಲ್ಲಿಯ ಅಮ್ಮನು ಒಮ್ಮೆ ತನ್ನ ಮಗನನ್ನು ಕೂಲಿ ಕೆಲಸಕ್ಕೆ ಕಳುಹಿಸಲು ಅಸಹಾಯಕಳಾಗಿದ್ದಳು. ಇಂದು ಕೋಟ್ಯಾಧಿಪತಿ ಅಳಿಯನ ಅಮ್ಮನಾಗಲು ಹೊರಟಿದ್ದಳು. ಭಗವಂತನು ಕೊನೆಗೂ ಅವಳ ಮಮತೆಯ ಮೌಲ್ಯವನ್ನು ಭರಿಸಿದನು. ಅನಂತರ ವಿಜೃಂಭಣೆಯಿಂದ ಆರವ್ ಹಾಗೂ ಅನ್ವಿಯ ಮದುವೆ ನಡೆಯಿತು. ಸ್ಟೇಷನ್ನ ಆ ಚಿಕ್ಕ ಚಹಾ ಮಾರುವವನನ್ನು ಝೀರೋದಿಂದ ಹೀರೋ ಮಾಡಲಾಯಿತು. ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಹೆಡ್ಲೈನಲ್ಲಿ ಈ ವಿಷಯವನ್ನು ಪ್ರಕಟಿಸಲಾಯಿತು. ಒಬ್ಬ ಚಹಾ ಮಾರುವವನ ಪ್ರಾಮಾಣಿಕತೆಯು ಒಬ್ಬ ಕೋಟ್ಯಾಧಿಪತಿಯ ಹೃದಯವನ್ನು ಗೆದ್ದಿತು ಎಂಬ ಹೆಡ್ಲೈನ್ ನ್ಯೂಸ್ ಪೇಪರ್ಗಳಲ್ಲಿ ಮೂಡಿತು. ಆರವ್ ಈಗಲೂ ಬದಲಾಗಿರಲಿಲ್ಲ. ಅವನು ಅಲ್ಲೇ ಇದ್ದನು, ಅದೇ ಸಾಮಾನ್ಯ, ಅದೇ ಸಾದಾ, ಅದೇ ನೆಲದೊಂದಿಗೆ ಹೊಂದಿಕೊಂಡಿರುವ, ಆದರೆ ಹೃದಯದಿಂದ ಶ್ರೀಮಂತನಾಗಿರುವ ಅದೇ ವ್ಯಕ್ತಿಯಾಗಿದ್ದನು. ಮದುವೆಯಾದ ಮೇಲೆ ಪ್ರಶಾಂತ್ ಮೆಹ್ರಾ ಅವರು ತನ್ನ ಕಂಪನಿಗಳಲ್ಲಿ ಒಂದು ಕಂಪನಿಯನ್ನು ನಡೆಸಲು ಆರವ್ನಿಗೆ ನೀಡಿದನು. ಆರವ್ನು ಕೂಡ ಹಗಲು ರಾತ್ರಿ ಕಷ್ಟಪಟ್ಟು ತನಗೆ ನಡೆಸಲು ಕೊಟ್ಟ ಕಂಪನಿಯನ್ನು ತುಂಬ ಎತ್ತರಕ್ಕೆ ಕೊಂಡೊಯ್ದನು. ಈಗ ಅವನು ಕೇವಲ ಒಬ್ಬ ಒಳ್ಳೆಯ ಪತಿಯಾಗಿರದೆ ಒಬ್ಬ ಒಳ್ಳೆಯ ಮಗ, ಒಬ್ಬ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಅಳಿಯ ಕೂಡ ಆಗಿದ್ದನು. ಈಗ ಆರವ್ ಹಾಗೂ ಅನ್ವಿಯರ ಜೀವನದಲ್ಲಿ ಇಬ್ಬರು ಮಕ್ಕಳು ಜನಿಸಿದರು. ಇಬ್ಬರು ಮುದ್ದಾದ ಮಕ್ಕಳು ಅವರ ಜೀವನದಲ್ಲಿ ಖುಷಿಯ ಹೊಳೆಯನ್ನೇ ಹರಿಸಿದರು. ಮನೆಯಲ್ಲಿ ಖುಷಿ, ನಗು ತುಂಬಿ ತುಳುಕುತ್ತಿತ್ತು. ಆರವ್ ತನ್ನ ಅಮ್ಮನನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಆ ಅಮ್ಮ ಒಮ್ಮೆ ತನ್ನ ಮಗನಿಗಾಗಿ ದೊಡ್ಡ ಕನಸನ್ನು ಹೊತ್ತಿದ್ದಳು. ಇಂದು ಆರಾಮಾಗಿ ಆಕೆಯು ತನ್ನ ಮೊಮ್ಮಕ್ಕಳಿಗೆ ಕಥೆಯನ್ನು ಹೇಳುತ್ತಿದ್ದಳು. ಒಮ್ಮೊಮ್ಮೆ ಹಳ್ಳಿಯ ಹಿರಿಯರು ಮುಂಬೈಗೆ ಬರುತ್ತಿದ್ದರು.
ಈತ ಅದೇ ಆರವ್ ಎಂದು ಅವರಿಗೆ ನಂಬಲು ಕೂಡ ಸಾಧ್ಯವಾಗಲಿಲ್ಲ. ಇಂದೊಮ್ಮೆ ಈತನಿಗೆ ಆಸರೆಯ ಅವಶ್ಯಕತೆ ಇತ್ತು. ಇಂದು ಈತನೇ ಹಲವಾರು ಜನರ ಆಸರೆಯಾಗಿದ್ದನು. ಆರವ್ ಎಂದಿಗೂ ತನ್ನ ಹಿಂದಿನ ಜೀವನವನ್ನು ಮರೆಯಲಿಲ್ಲ. ಕಷ್ಟವೆಂದರೆ ಏನು ಎಂದು ಅವನಿಗೆ ಗೊತ್ತಿತ್ತು. ಒಂಟಿತನವೇನೆಂದು ಅವನು ಅನುಭವಿಸಿದ್ದನು. ಆದ್ದರಿಂದ ಅವನು ಪ್ರತಿ ವರ್ಷ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುತ್ತಿದ್ದನು. ಬಡವರಿಗೆ ಮುಕ್ತವಾಗಿ ಊಟ ತಿಂಡಿಗಳನ್ನು ಚಹಾವನ್ನು ಹಂಚುತ್ತಿದ್ದನು. ಅವನು ಪ್ರಪಂಚದಿಂದ ಇದೇ ಪಾಠವನ್ನು ಕಲಿತಿದ್ದನು. ನಾವು ಸ್ವತಃ ಕತ್ತಲೆಯಲ್ಲಿ ಸಾಗಿದಾಗ ನಾವು ಬೇರೆಯವರಿಗೂ ದೀಪವನ್ನು ಬೆಳಗಬಹುದು. ಇಂದು ಕೂಡ ಯಾವಾಗ ಮಳೆಗಾಲದ ಪ್ರಥಮ ಹನಿ ಬೀಳುತ್ತದೆ ಆಗ ಆರವ್ ಮತ್ತು ಅನ್ವಿ ಇಬ್ಬರು ಹಳೆಯ ರೈಲ್ವೆ ಸ್ಟೇಷನ್ನ ಚಹಾದ ಪೆಟ್ಟಿಗೆ ಅಂಗಡಿಯ ಕಡೆಗೆ ಮುಗುಳ್ನಗುತ್ತಾ ನೋಡುತ್ತಾರೆ. ಅಲ್ಲಿಯ ಒಂದು ಕಪ್ಪು ಚಹಾವು ಎರಡು ಹೃದಯಗಳನ್ನು ಎಂದೆಂದಿಗೂ ಒಂದುಗೂಡಿಸುತ್ತಿತ್ತು. ನಾವು ಎಂದಿಗೂ ಬೇರೆಯವರಿಗೆ ಸಹಾಯ ಮಾಡುವುದಕ್ಕೆ ಹಿಂಜರಿಕೆ ಪಟ್ಟುಕೊಳ್ಳಬಾರದು. ಏಕೆಂದರೆ ನಮಗೆ ಗೊತ್ತಿಲ್ಲ, ನಮ್ಮ ಒಂದು ಚಿಕ್ಕ ಸಹಾಯವು ಎದುರು ಇದ್ದವರ ಇಡೀ ಜೀವನವನ್ನೇ ಬದಲಾಯಿಸಬಹುದು ಮತ್ತು ನಮ್ಮ ಇಡೀ ಜೀವನ ಕೂಡ ಬದಲಾಗಬಹುದು. ಒಂದು ವೇಳೆ ನೀವು ಆರವ್ನ ಜಾಗದಲ್ಲಿ ಇದ್ದರೆ ಯಾವುದೇ ಸ್ವಾರ್ಥವಿಲ್ಲದೆ ಯಾವುದೇ ಅಪರಿಚಿತ ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತಿದ್ದೀರಿ. ಅನ್ವಿ ಮತ್ತು ಅವರ ತಂದೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?